ನಮ್ಮ ಪುಣ್ಯ ಸರ್, ನಾವು ಅವ್ರನ್ನ ಯಾವತ್ತೂ ಮೀಟ್ ಮಾಡೋಕ್ಕಾಗಲಿಲ್ಲ. ಈ ಸ್ಥಿತಿಲಿ ನೋಡಬೇಕಾದ್ದು ನಮ್ಮ ದೌರ್ಭಾಗ್ಯ ಅಷ್ಟೇ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಅಮ್ಮ ಇನ್ನೆಂದು ಮಾತಾಡಲ್ಲ, ನಮ್ಮನ್ನು ನೋಡಲ್ಲ. ಗೊತ್ತಿತ್ತು ಸರ್, ತುಂಬ ವರ್ಷಗಳಿಂದ ಗೊತ್ತಿತ್ತು. ಅವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದೆ. ಅವರಾಗಿ ಖುದ್ದು ಫೋನ್ ಮಾಡಿಬಿಟ್ಟು ಬಾ ಅಂತ ಕರೆದ್ರು. ಹೆಂಗೆ ಬರ್ತೀಯಾ? ಆಟೋದಲ್ಲಿ ಬರ್ತೀನಿ ಅಂದಕ್ಕೆ ಬೇಡ ಕಾರ್ ಕಳಿಸ್ಕೊಡ್ತೀನಿ, ಯಜಮಾನ್ರು ಮಕ್ಕಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಆದರೆ ಗಂಡಸ್ಗೆ ಒಂದು ಕೆಟ್ಟ ಬುದ್ಧಿ ಇರ್ತದಲ್ವ, ಹೆಂಗೆ ಪರಿಚಯ, ಎಲ್ಲಿ ಪರಿಚಯ, ಅವಕಾಶ ಕೊಡಲಿಲ್ಲ ಅಷ್ಟೆ. ಮುಂಚಿನಿಂದನೂ ಅವ್ರ ಹಾಡು ಅದೆಲ್ಲ ಎಷ್ಟಂದ್ರೆ ನಾನು ಆರಾಧಿಸ್ತೀನಿ ಸರ್. ಬರೀ ಆಸ್ವಾದಿಸಲ್ಲ, ಆರಾಧಿಸ್ತೀನಿ. ಅಮ್ಮ ಅಂದರೆ ಅಷ್ಟೊಂದು ಇಷ್ಟ ನನಗೆ. ದುಃಖಕರದ ವಿಚಾರ. ನಾವೊಬ್ಬರು ಕಲಾವಿದರು ಇವತ್ತು ಅವ್ರನ್ನ ಕಳ್ಕೊಂಡಿರೋದು ಬಹಳ ದುಃಖಕರವಾದಂಥ ಸಂಗತಿ. ಅದು ಅವರು ಮೈಸೂರಲ್ಲಿ ಇದ್ದಾರೆ ಅನ್ನೋದೇ ನಮಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾನು ಸ್ಕೂಲ್ ವಯಸ್ಸಲ್ಲಿದ್ದಾಗ ಒಂದು ಹಾಡನ್ನು ಹಾಡಿದ್ದೆ, ಅದನ್ನು ಈಗ ಅವ್ರಿಗೆ ಹಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಕಂಚಿನಂತೆ ಹೊಳೆಯುತ್ತಿವೆ ನಿಮ್ಮ ಕೈಗಳು, ಮಿಂಚಿನಂತೆ ಹೊಳೆಯುತ್ತಿವೆ ನಿಮ್ಮ ಕಣ್ಗಳು, ನಮಿ ಅಮ್ಮನ ಹೃದಯದ ಆಳವಾ, ನಮಿ ಅಮ್ಮನ ಹೃದಯದ ಆಳವಾ. ಹರಿತವರ್ಯಾರೋ ಬೆರೆತವರ್ಯಾರೋ, ಹರಿತವರ್ಯಾರೋ ಬೆರೆತವರ್ಯಾರೋ. ಕಷ್ಟ ಆಗುತ್ತೆ ಸರ್. ನಮ್ಮ ಮೈಸೂರಲ್ಲಿದ್ದರೂ ಕೂಡ ಅಮ್ಮನ ನೋಡಲಿಕ್ಕಾಗಲಿಲ್ಲ. ಆದರೂ ಕೂಡ ಇವತ್ತು ಅವಕಾಶ ಒದಗಿಸ್ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಅವರ ಹಾಡುಗಳು ಹೇಗಿತ್ತು ಅಂದರೆ ಸಮಾಜಕ್ಕೆ ಒಂದು ಮಾದರಿ, ಒಂದು ಯುವ ಜನತೆಗೆ, ಪ್ರತಿಯೊಬ್ಬ ಸಾಮಾನ್ಯರಿಗೂ ಕೂಡ ಅವರ ಹಾಡು ಒಂದು ಮಾರ್ಗದರ್ಶನ ಮಾಡಿದಂಥ ಒಂದು ಇದಿತ್ತು. ರಾಜ್ಕುಮಾರ್ ಜೊತೆಗೆ ಹಾಡಿದಂಥ ಹಾಡುಗಳು ಈ ಸಮಾಜಕ್ಕೆ ದೊಡ್ಡ ಬದಲಾವಣೆ ತಂತು. ಹಾಗಾಗಿ ಅಂಥ ಒಂದು ಮಹಾನ್ ಶಕ್ತಿ ಅಂತ ತಿಳ್ಕೊಂಡಿದ್ದೀನಿ. ಅದು ಮಹಾನ್ ಶಕ್ತಿಗೆ ಇವತ್ತು ನಾವು ನೋಡೋಂಥ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಮೂಲತಃ ಆಂಧ್ರದವರು ಅಂತ ಗೊತ್ತಾಯಿತು ನಮಗೆ ಟಿ ವಿ ಮೂಲಕ ತಮ್ಮಿಂದ. ಆದರೆ ಇಲ್ಲೇ ವಾಸ ಇದ್ದಾರಂತ ಕೆಲವು ದಿನಗಳ ಹಿಂದೆ ಗೊತ್ತಾಯಿತು. ಆದರೆ ನಮಗೆ ನೋಡಲಿಕ್ಕೆ ಅವಕಾಶ ಆಗಲಿಲ್ಲ. ಅದು ದುರದೃಷ್ಟನೋ ಅಥವಾ ಏನು ಅಂತ ಹೇಳ್ಕೊಳ್ಬೇಕಾಗಲ್ಲ. ಆದರೆ ಅದಕ್ಕಿಂತ ವಿಶೇಷವಾಗಿ ನಮಗೆ ಈ ಮೈಸೂರು ಭೂಮಿಯಲ್ಲಿ ಅವರು ಒಂದು ಐಕ್ಯ ಆದ್ರಲ್ಲ, ಈ ಮಣ್ಣಿಗೆ ಸೇರಿದ್ರಲ್ಲ, ಅದೊಂದಂತೂ ನಮಗೆ ಭಾಳ ಹೆಮ್ಮೆಗಿದೆ. ಒಂದೇ ಭಾಷೆ ಅಲ್ಲ, ನಮ್ಮ ಭಾರತ ದೇಶದ ಹಲವಾರು ಭಾಷೆಗಳಲ್ಲಿ ಹಾಡು ಹೇಳಿ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಆಗಂಥ ಒಂದು ಹಾಡು ಹೇಳಿದ್ದಾರೆ. ಅದು ವಿಶೇಷವಾಗಿ ರಾಜ್ಕುಮಾರ್ ಜೊತೆಗೆ ಹೇಳಿದಂಥ ಹಾಡುಗಳು ಯುವ ಜನತೆಗೆ ಇವತ್ತಿಗೂ ಅವು ಕಿವಿಯಲ್ಲಿದೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. 1960-70 ಹಾಡಿದ್ರೆ ಎಲ್ಲ ಭಾಷೆಲೂ ಅವರು ನಾವು ಮೆಚ್ಚಲೇಬೇಕು. ಜನಕ್ಕೆ ಅವರು 90 ವರ್ಷ ಅವರು ಎಲ್ಲ ಮೇಂಟೈನ್ ಮಾಡ್ಕೊಂಡು ಆ ಸಾಂಗ್ ಎಲ್ಲ ಆಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿ. ಅದು ನೋಡಿ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರು, ನಮ್ಮ ಜಾನಕಿ ಅವರು, ಮತ್ತೆ ನಮ್ಮ ಚಾಮುಂಡಿ ಕ್ಷೇತ್ರದಲ್ಲಿ ಹುಟ್ಟಿ ಬರಬೇಕು ಅಂತ ನಾವು ಮೈಸೂರಲ್ಲಿ ನಾವು ಕೇಳ್ಕೊತಿದ್ದೀವಿ ಸರ್. ಅವ್ರ ಭಾಷೆ ರಾಜ್ಕುಮಾರ್ ಸಾಂಗು, ನಮ್ಮ ಇಷ್ಟವಾದ ಸಾಂಗು, ಎಲ್ಲ ಭಾಷೆ ಆ ಸಾಂಗು ಒಂದೊಂದು ಸಾಂಗು ಕೇಳ್ತಾ ಇದ್ದಾರೆ ಸರ್. ಕಣ್ಣೀರು ಬರ್ತದೆ ಅವ್ರದ್ದು, ಜಾನಕಿ ಅವ್ರದ್ದು. ಅದು ಮುಂದೆ ಯಾರು ಬರೋಕ್ಕಾಗಿಲ್ಲ ಅವ್ರ ಥರ ಮುದ್ದು ಹುಟ್ಟಿ ಬರೋಕ್ಕೂ ಹಾಕಿಲ್ಲ, ಏನೂ ಇಲ್ಲ ಸರ್. ಆಡ್ತಾರೆ ಆ ಸಾಂಗಲ್ಲೇ ಕೇಳ್ತಿದ್ರೆ ಒಂದು ಸಾಂಗು ನಿದ್ದೆ ಬರ್ತಾಯಿರ್ತದೆ ಸರ್ ಆ ಸಾಂಗು. ಸರ್ ನಾವು ಕೂಡ ಮಿಲ್ಟ್ರಿಲಿ ಇದ್ದಾಗೆಲ್ಲ ನಿಜವಾಗ್ಲೂ ಆವಾಗಿಂದನೂ ಕೂಡ ಮೇಡಮ್ ಅವರ ನಮ್ಮ ತಾಯಿ ಮೇಡಮ್ ಅಂತ ಹೇಳೋಕ್ಕಿಲ್ಲ, ನಮ್ಮ ತಾಯಿಯವರ ಹಾಡನ್ನು ಕೇಳ್ಬೇಕಾದ್ರೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಎಷ್ಟೋ ನೋವುಗಳನ್ನೆಲ್ಲ ನಮ್ಮ ಜಾನಕಿ ಅಮ್ಮವರು ಆ ಇದನ್ನೆಲ್ಲ ನೋವುಗಳನ್ನೆಲ್ಲ ಮರೆಸ್ತಾಯಿದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಅವರು ನಮ್ಮ ಮೈಸೂರಲ್ಲೇ ಇದ್ದರು ಅಂತ ಹೇಳ್ಕೊಳಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನಮ್ಮ ಮೈಸೂರು ಜನತೆ ಎಲ್ಲ ಅವ್ರಿಗೆ ಯಾವತ್ತೂ ಚಿರವಾಗಿ ನಾವು ಇರ್ತೀವಿ ಅಂತ ಇರ್ತೀವಿ. ಮತ್ತು ನಮ್ಮ ಎಸ್ ಪಿ ಜಾನಕಿ ಅಮ್ಮ ಅವರು ಹುಟ್ಟು ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ ಸರ್. ನಿಜವಾಗ್ಲೂ ದೇವ್ರ ಇಲ್ಲ ಭೇಟಿಯಾಗಿಲ್ಲ ಸರ್ ನಾವು. ಅಂದರೆ ಇವಾಗ ಅವ್ರ ಮನೆಗೆ ಹೋಗಿದ್ದು ಬಂದೋ ನಾವು ಮತ್ತು ನಮ್ಮ ವೈಫು. ನಿಜವಲ್ಲ ಅವ್ರು ನೋಡೋಕ್ಕಾಗಿಲ್ಲ ಅಂದರೆ ದೇವ್ರನ್ನ ಇವತ್ತು ನೋಡೋಂಥ ಭಾಗ್ಯ ಸಿಕ್ಕಿದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಸರ್. ತುಂಬ ಒಳ್ಳೆ ಹಾಡಿದವರು ಅವರು. ಗೆಜ್ಜೆ ಪೂಜೆಯಿಂದ ಹಿಡಿದು ಇದುವರೆಗೂ ಎಷ್ಟು ಹಾಡುಗಳಿದೆ ಎಲ್ಲ ಹಿಟ್ಟಾಗಿರೋ ಹಾಡುಗಳೇ. ಅದರಲ್ಲಿ ಎಕ್ಸ್ಪೆಷಲಿ ಯಾವುದಾದ್ರೆ ಈ ಗಗನವು ಎಲ್ಲೋ ಭೂಮಿ ಎಲ್ಲೋ ಅನ್ನೋದು ಒಂದು ಹಾಡು ತುಂಬ ಸೂಪರಾಗಿತ್ತು. ಅವರು ಅದರಲ್ಲೇ
ಎಸ್ ಪಿ ಬಾಲಸುಬ್ರಹ್ಮಣ್ಯ ಇನ್ನೊಂದು ಜನ್ಮ ಇದ್ದರೆ ನಾನು ಕರ್ನಾಟಕದಲ್ಲಿ ಹುಡ್ತೀನಿ ಅಂತ ಹೇಳಿದ್ರು. ಇವರು ಸಹ ಮೈಸೂರಲ್ಲೇ ದಪ್ಪನ ಆಯ್ತಿರೋದು ನಮ್ಮ ಮೈಸೂರಿಗೆ ತುಂಬ ಹೆಮ್ಮೆ. ಇದೇನದು ಸುದ್ದಿ ಕೇಳಿ ತುಂಬ ಬೇಸರವಾಗ್ತಿದೆ. ಒಂದು ಗಾನ ಕೋಗಿಲೆಯನ್ನು ಕಳ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ನಂದಿದು ಅಮ್ಮನ ನೋಡ್ತಿರೋದು 2ನೇ ಸಲ. ಸೊ ಹಾಗಾಗಿ ಅವರು ಹಾಡುಗಳು ಕೇಳ್ತಿದ್ರೇ ಒಂಥರ ಮೈ ರೋಮಾಂಚಕವಾಗ್ತಿತ್ತು. ಈಗ ಅವರೇ ಇಲ್ಲ ಅಂತಂದರೆ ತುಂಬ ಬೇಸರವಾಗುತ್ತೆ. ಹುಟ್ಟೂರು ಆಂಧ್ರ ಆಗಿರೋದ್ರಿಂದ ಅಮ್ಮ ಮೈಸೂರಲ್ಲೇ ನೆಲೆಸಿ ಮೈಸೂರಲ್ಲೇ ಮಣ್ಣಾಕ್ತಾರೆ ಅಂತಂದರೆ ಹೆಮ್ಮೆ ಅಂತಂಥ ವಿಷಯ. ತುಂಬ ಬೇಜಾರಾಗುತ್ತೆ ಸರ್ ಕೇಳಿ. ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ಮುಖ್ಯಮಂದ್ರ ನಮ್ಮ ವಿಷ್ಣು ಸರ್ ಫಿಲಮ್ಗೆ ಒಳ್ಳೊಳ್ಳೆ ಹಿಟ್ಟಾಡ್ ಕೊಟ್ಟಿದ್ದಾರೆ, ಅದೇ ಸಂತೋಷ. ಅವರು ಇನ್ನೂ 10 ಜನ್ಮ ಹುಟ್ಟು ಬರಲಿ ಅಂತ ಕೋರಿಕತ್ತೀವಿ ಸರ್, ಅಷ್ಟೇ ಸರ್. ದುಃಖ ಇದೆ ಸರ್. ಆ ತಾಯಿ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಅವರು ಭಾಳ ಜನಪ್ರಿಯ ಗಾಯಕರಾಗಿದ್ದರು. ಮತ್ತು ಅವ್ರಿಗೆ ನಾವು ಬೇಜಾರಾದಾಗಲೇ ಅವ್ರ ಹಾಡು ಕೇಳ್ತಾ ಇದ್ದು ಭಾಳ ಸಂತೋಷ. ಇವತ್ತು ಭಾಳ ದುಃಖ ಆಗ್ತಿದೆ ಈ ಒಂದು ಪ್ರಸಂಗದಿಂದ. ಆ ತಾಯಿಗೆ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಆನಕಿಮ್ಯ ಅವ್ರನ್ನ ನೋಡಿ ತುಂಬ ಇದಾಗಿದೆ, ನಮಗೆ ಬೇಜಾರಾಗಿದೆ. ಮತ್ತು ಅವರ ಹಾಡುಗಳೆಲ್ಲ ನಾವು ದಿನ ಕೇಳೋದ್ರಿಂದ ನಮಗೆ ಸಂತೋಷ ಆಗುತ್ತೆ. ಅವರು ಇದ್ದಾರೆ ಅಂತಲೇ ಇವತ್ತಿಗೂ ತಿಳ್ಕೊಂಡಿರೋದು ನಾವು. ಸೊ ನಮ್ಮಲ್ಲಿ ಯಾವಾಗಲೂ ಅವರು ಬೆರ್ತಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.